ಇದು ಯಾರು ಬರೆದ ಕಥೆಯೋ ಎನಗಾಗಿ ಬಂದ ವ್ಯಥೆ. ಹಾ ಹೇಳ್ತೀನು. ಹಾ ಎಲ್ಲಿ ಹೋಗ್ಕೊಂಡಿದ್ಯಾ? ಬೆಂಗಳೂರು ತಾನೆ? ಹಾ ಅಲ್ಲೇ ಇರು 2 ದಿನ ಬಿಟ್ಟು ಬರ್ತಾ ಇದ್ದೀನಿ. ಯಾಕಂದ್ರೆ ನಂದು ಮೀಟಿಂಗ್ ಇದೆ, 2 ದಿನ ಬ್ಯುಸಿ ಆಗಿದ್ದೀನಿ ನಾನು. ಈಗ ನೋಡು, ಮಾರ್ನಿಂಗ್ 6 o'clock ನಾನು ಮೀಟಿಂಗ್ ಇರುತ್ತೆ. ಏನಿಲ್ಲ 9:30 ಮುಗಿಯುತ್ತೆ ಅಷ್ಟೇ, ಲಾಸ್ಟ್ ಏನಿಲ್ಲ. ಹಾಂ ಲೇಟ್ ಆಗುತ್ತೆ, ಕರಿತಾ ಇದ್ದಾರೆ ನಮ್ಮ ಫ್ರೆಂಡ್ಸು, ಹೋಗ್ಬೇಕಾಗತ್ತೆ. ಆಮೇಲೆ ಕಾಲ್ ಮಾಡ್ತೇನೆ. ಭಗವಂತ ಎಂತಿಂತವ್ರಿಗೆ ಹ್ಯಾಂಗಿಟ್ಟಿ, ನಮ್ಮಂತವ್ರಿಗೆ ಯಾಕೆ ಹಿಂಗಿಟ್ಟು ಪುಣ್ಯಾತ್ಮ. ಛೇ ಏನು ಒಬ್ರ ಇಬ್ರ. ಇವಾಗ ಕಮಲಂದಾಯ್ತು, ಈಗ ಸುಮಂದು. ಏನು ಮಾಡೋಕ್ಕಾಗತ್ತೆ, ಹಾಳ ಚಟ. ಇವ್ರೇ ಬೆನ್ ಬಿಡ್ತಾ ಇಲ್ಲ. ನನ್ನ ಬಿಸ್ನೆಸ್ ನೋಡಿ ಎಷ್ಟು ಜನ ಗಂಟು ಬಿದ್ದಾರೆ. ಬ್ಯಾಡ ಅನ್ನೋಕ್ಕೂ ಆಗಲ್ಲ, ಪಾಪ ಬಡತನ ಸ್ಥಿತಿ ಇಲ್ಲದವು. ಇರ್ಲಿ ಏನು ಮಾಡೋದು. ಹಾಂ ಕಳಿಸ್ತೀನಿ ಅವಳಿಗೂ. ಅವಳು ಏನು ಕೇಳ್ತಾಳೋ ಏನೂ ಇಲ್ಲೋ. ಅವಳಿಗೆ ಎಷ್ಟು ದುಡ್ಡು ಬೇಕಾಗಿರ್ಬೋದು ಅಷ್ಟೇ, ಯಾಕಂದ್ರೆ ದುಡ್ಡು ಇದ್ರೆ ಎಲ್ಲ ತಾನೆ. ಹಾಂ ಸುಮಾ, ಹಾಂ ಕಳಿಸ್ಕೊಡ್ತೀನಿ ನಿನಗೂ, ಏನು ಯೋಚನೆ ಮಾಡಬೇಡ ಆಯ್ತಲ್ಲ. ಹಾಂ ಆರಾಮಾಗಿರು ನೀ, ಸರಿನಾ? ಹಾಂ ಕಳಿಸ್ತೀನಿ ಮರ. ಯಾಕೆ ವಿಚಾರ ಮಾಡ್ತಾ ಇದ್ದೀನಿ ನೀನು? ನಿನ್ ಬಿಟ್ರೆ ಏನಂದ ನನಗೆ? ಹಾಂ ಆಯ್ತು ಹಾಂ ಇಡು. ಈಗ ನಾ ಅರ್ಜೆಂಟಾಗಿ ಡ್ಯೂಟಿಗೆ ಹೋಗ್ಬೇಕಾಗ್ಯದ, ಮೀಟಿಂಗ್ ಅದಲ್ಲಿ ನಂದು. ಹಾಂ ಸಿಗ್ತೀನಿ 4 ದಿನ ಬಿಟ್ಟು ಸಿಗ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಂ ಆಯ್ತು ಇಡು. ಅವನವನ 5 ಲಕ್ಷ ಕೊಟ್ಟು ಟೆಂಡರ್ ತೊಗೊಂಡಿದ್ದೀನಿ ಏರತ್ ಹೋಗ್ಬೇಕಾದ್ರೆ, ಒಬ್ರು ಕಾಣ್ತಾ ಇಲ್ಲ. ಏನು ಮರ ಇದು ಹಿಂಗಾದ್ರೆ ಹೆಂಗಿದು? ಯಾರು ಕಾಣ್ತಾ ಇಲ್ಲ. ಹಾ ಅಲ್ಲೊಬ್ರು ಬರ್ದಾಡ್ತಾರೆ. ಏನಪ್ಪ ನಾವು ಆಳುಗಳು ಒಂದು ಈ 11 ಆಳಕ್ ಬಂದದ, ಒಂದು ಆಳೆ ಬರ್ಲಾಗ. ಎಲ್ಲಿ ಹೋಗ್ಯಾವು ಏನು ಅಣ್ಣ? ಏನಪ್ಪ ನನ್ನ ಟೆನ್ಷನ್ದಾಗ ನಾ ಹೊಂಟಿದ, ನೀ ಏನು ಅಣ್ಣ? ಹಾಕಣ ದುಡ್ಡೇ ಇಲ್ಲ, ರೊಕ್ಕಿಲ್ಲ ಅಣ್ಣ. ಏನಪ್ಪ ಏನ್ ನನ್ನ ಟೆನ್ಷನ್ದಾಗ ನಾ ಹೊಂಟಿದೇನು? ಅಣ್ಣ ನೀಡು. 1 ರೂಪಾಯಿ ಏನಣ್ಣ? ನಾವೊಬ್ಬ ದೊಡ್ಡ ಹೈಟೆಕ್ ಬೇಕಿಸ್ಕೊತೀನಿ. 1 ರೂಪಾಯಿ ಅಣ್ಣ, ದಿನ 500-1000 ರೂಪಾಯಿ ಮೇಲೆ ದುಡ್ತೀರಣ್ಣ. ನೀಡಣ್ಣ ನೀಡು. ಈಗ ಒಂದು ಕೆಲಸ ಮಾಡೋಣ, ನೀವು 1 ರೂಪಾಯಿ ಕೊಟ್ಟೆ ಅಂದ್ರೆ ಟೆನ್ಷನ್ ಅಲ್ಲಿ ನೀನೇ ಇದ್ದಂಗೆ. ಊರೆಲ್ಲ ಉಣ್ತದ, 1 ರೂಪಾಯಿ ನೀ ಬೇಡ್ಕೊಂತಿರ್ಲಕ್ ಮತ್ ರೊಕ್ಕ ಹೆಚ್ಚಿಗೆ ಬೇಡ್ತಿ. ಏನು ಊರೆಲ್ಲ ಉಣ್ತದಣ್ಣ, ಆದ್ರೂ ನಂತರ ಭಿಕ್ಷೆ ಬೇಡ್ತಾರಣ್ಣ ಎಲ್ಲಾರು. ಅದಕ್ಕೆ ಅಣ್ಣ, ಇದು ಭಿಕ್ಷೆ ಬಿಡ್ಬೇಕಂದ್ರ ಎಲ್ಲ ಬಿಟ್ಟೆ ಬಿಡ್ಬೇಕಾಗ್ತದಣ್ಣ. ಅದಕ್ಕೆ ಈಗ ತೋಣ, ಕಷ್ಟದಲ್ಲಿದ್ದಂಗೆ ಕಾಣ್ತಿ, ನಾನೇ ನಿನಗೆ 10 ರೂಪಾಯಿ ಟಿಪ್ಸ್ ಕೊಡ್ತಾ ಇದ್ದೀನಿ. ನೀನೇ 10 ರೂಪಾಯಿ ನನಗೆ ಕೊಡೋದು ಬೇಡ, ನೀ 10 ರೂಪಾಯಿ ಕೊಟ್ಟು ತಗೋ, ನಾನೇ 50 ರೂಪಾಯಿ ಕೊಡ್ತಾನೆ ನಿನಗ. ಇದು 10, 50 2 ತಗೋ. ಹಾ ಇದ್ದು ಕತ್ತಾರಣ್ಣ. ಅಣ್ಣ ಎಂಡ್ರು ಮಕ್ಳು ಎಲ್ಲಾ ಚೆನ್ನಾಗಿರ್ಲಣ್ಣ. ಬರ್ಲಿಲ್ಲ, ಬೆಳಿಗ್ಗೆ 50 ರೂಪಾಯಿ ಕಿಶಾದಂದು ಹೋಗ್ಬಿಟ್ಟು. ದೊಡ್ಡ ಮನೆ, ಎಲೆಕ್ಷನ್ ಜೋರಾಗ್ಬೋದು. ಬಾಬಾ ಅಮ್ಮ ಬಾಬಾ ಬಾಬಾ ಓಕೆ. ಶಿವ. ಹಾ ದೇವಸ್ಥಾನ ಅದ, ಚಲೋ ಆಯ್ತು. ಸುಸ್ತು ಭಾಳ ಆಗ್ಯದ, 10 ನಿಮಿಷ ರೆಸ್ಟ್ ತೊಗೊಂಡ್ರಾಯ್ತು. ಪ್ರಸಾದ ಸಿಗ್ತದ, 2 ಆಗ್ತದ. ದೇವಸ್ಥಾನ ಕಲೆಕ್ಷನ್ ಚಲೋ ಆಗ್ತದ ಅಲ್ಲಿ ಕೂತ್ರ. ಗೊತ್ತಿಲ್ಲ ಅಮ್ಮ. ಏನು ಮರ ಇದು?
ಅವ್ನವ್ನು ಮನಿ ತಿರ್ಗಾಡಿದ್ರೆ ಯಾರು ರೊಕ್ಕ ಹಾಕಲತ್ತೇಳಿ ಮುಂಜಾನೆ ಗಾರ್ಡನ್ಗೆ ಯಾರೇ ಬರ್ತಾರ ಅವ್ರಂತ ಒಂದಿಟ್ಟು ಏನ್ರಿ ಭಿಕ್ಷೆ ಎತ್ತಬೇಕಂತಂದ್ರ ಒಬ್ರು ಕಾಣವಲ್ರಲ್ಲ ಮರೆ ಎಲ್ಲ ಖಾಲಿ ಆಗೈತಿ ಏನ್ ಮಾಡ್ಬೇಕು ಭಿಕ್ಷೆ ಹಾಕೋರು ಎಷ್ಟು ಭಿಕ್ಷೆ ಹಾಕೋರು ಭಿಕ್ಷೆ ಬೇಡವ್ರು ಜಾಸ್ತಿ ಆಗ್ಯಾರ ಭಿಕ್ಷೆ ಕೊಡೋರು ಕಮ್ಮಿ ಆಗ್ಯಾರ ಅವ್ನು ಹೊಟ್ಟೆ ಬೇರೆ ಹಸದೈತಿ ಏನ್ ಮಾಡಕ್ ಒಂದು ಗೊತ್ತಾಗಲ್ದು ಇಲ್ಲಿ ಕೂತ್ರ ಕೆಲಸ ಆಗಂಕ ಅನ್ಸಲ್ಲ ಒಂದು 4 ಮನಿ ತಿರ್ಗಾಡಿದ್ರೆ ಇದು ಹೊಟ್ಟಿಗೆ ಅಂದ ಬಸ್ತನ್ ಚಂದ ಆಕತಿ ಯಾಕೋ ಗಾರ್ಡನ್ದಾಗ ಇವತ್ತು ಮಂದಿನೂ ಬರಂಕ ಅನ್ಸಲ್ಲ ತಿಪ್ಪೆ ಇಲ್ಲ ನನ್ನ ಹುಡುಕ್ಯಾಡಿ ತಿಪ್ಪೆ ಜೋಡಿ ಕುಡಿದ್ರ ಹಟ್ಟಿ ಬಸ್ ಅನ್ನಕತಿ ಎಲ್ಲೇ ಒಂದು ಹುಡುಕ್ಬೇಕು ಯಾವ ಓ ಮರ್ಯ ಹೊಸಬ ರೊಕ್ಕರ್ ಬೇರೆ ಭಾಳ ಎನ್ಸ್ಲಕತ್ತಾನ ನಮ್ಮ ಹಟ್ಟಿ ಮೇಲೆ ಕಾಲ ದುಶ್ಮನ್ ಕಹಾರು ಬಗಲ್ ಮೇ ಇದನ್ನ ನಮ್ ತಿಕ್ಸಾಗಿ ಹೇಳಿದ್ರೆ ಬರೋದಾಕತಿ ನಮ್ ತಿಕ್ಕನ್ ಕರ್ಕೊಂಡ್ ಬರ್ತೀನಿ ಅಂದ್ರೆ ಬರೋದಾಕತಿ ಇದು ಅಮ್ಮ 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 ಹಿಂಗ್ಯಾಕೆ ಹೋಗೋದು ಕ್ಯೂ ಮಾರ ಇದು ಲಕ್ಷ್ಮಿ ಏನ್ ಇವತ್ತು ಬರೀ ಎಲ್ಲಾರು ಒಂದೊಂದೇ ರೂಪಾಯಿ ಇವತ್ತೇನ್ ನಶೀಬ್ ಅಂತ ಅದ ದೇವ್ರಿ ಸ್ವಲ್ಪ 1000-2000 ಬೀಳಂಗ್ ಮಾಡು ಇವ್ ನೋಡು ಹುಡ್ಕೋತ ಏನ್ ದಾಡಾಗ್ಯದ ಈ ಮಗನಿಗೆ ಬರ್ಲಿ ಮಗ ಅಮ್ಮ ಏನು ಅಲ್ಲೋ ತಿಪ್ಪೆ ಹೇಳು ನಮ್ ಹಟ್ಟಿ ಮ್ಯಾಗ ಕಾಲ್ ಕುಡಕ ಮತ್ತ ಭಿಕ್ಷುಕ ಬಂದನು ಬಡಿಸಿ ಮಗ ನಮ್ ಬಂದ್ ಭಿಕ್ಷೆ ಬೇಡ ಮಗ ಏನಿಲ್ಲ ಮಳ್ಳ 100 ಲೋನ್ ಅನ್ಸ್ಲತ್ತಾರ ನಾವ್ ನೋಡ್ತೆ ಚಿಲ್ಲರ್ ಬೀಳತ್ತ ನಮಗ ಏನ್ ಹೇಳ್ತಲೆ ಮುಂಜಾನೆ ನೋಡು ಒಂದ್ 10 ರೂಪಾಯಿ ನೋಡೋಣ ಬನ್ನಿ ಬಾ ಯಾವ್ದ ತೋರ್ಸ್ತೀವಿ ನಾವು ನಮ್ಮ ಏರಿಯಾದಾಗ ಬಂದ್ರೆ ಭಿಕ್ಷೆ ಬಿಡ ಒಟ್ಟು ಮಗ ಎಲ್ಲ ಬಂದ್ಲಿ ಅವ ಎಲ್ಲ ಬನ್ನಿ ತೋರ್ಸ ಹಾ ಶಿವ ಲಕ್ಷ್ಮಿ ಇವತ್ತು ಬಹಳ ಅಪರೂಪವಾಗಿ ಬಹಳ ಗೆಳೆ ಇವತ್ತ ಟೆಂಡರ್ ಹಿಡಿದಕ್ಕೂ ಚಲೋ ಆಯ್ತು ಆ 1 ಆ 2 ಆ 3 ಏನಪ್ಪ ಫೋನ್ 5 ಬೇರೆ ಕಿರಿಕಿರಿ ಹಾ ಬಡ್ಡಿ ಕಳ್ಸಿದ್ಯಾ ಆಯ್ತು ಈಗ ತಿಂಗಳ ತಪ್ಪದೆ ಕಳಿಸ್ಬೇಕು ನೀನು ಏನ್ ಹೇಳ್ತಾ ಇದ್ದೀನಿ ಹಾ 5 ತಿಪ್ಪೆ ಹಂಗ್ ಕೂತಾನಲ್ಲಿ ನೋಡೋಣ ನೋಡಲಿ ಮಾತಾಡ್ಸು ಅಣ್ಣ ಓ ಅಣ್ಣ ಮುಂದಕ್ಕೆ ಹೋಗೋ ಮರ ಏನ್ ನೀನು ಏನು ಓ ಮರ ನನ್ಗೆ ಮುಂದೆ ಹೋಗತ್ತಲ್ಲ ಓ ಅಣ್ಣ ಏನದು ಸಂಗ್ಯಾ ಅವತ್ತಿನ ಒಂದ್ ದಿವ್ಸ ಇಂಥ ಮನುಷ್ಯ ಹಿಂಗ ಕಾರ್ದಾಗಿಂದ ಇಳದ ಅಂದೆಲ್ಲ ಆ ಮಗ ಇವನೇನು ಹೌದಾ ಆ ಚಸ್ಮಾ ಹಾಕೊಂಡ ಬಾರಿ ಗಾಡಿ ಕಾರ್ ಗಾಡಿ ಅಂತ ಹೇಳಿದಲ್ಲ ಹಾ ಇವನ ಮಗ ಮಾತಾಡವ ನಿಮ್ಮ ಮಗನಿ ಓ ಅಣ್ಣ ಈ ಕಡೆ ಯಾಕ ನಮ್ಮ ಏರಿಯಾಗ ಯಾಕ ಯಾರು ನೀವು ನಾವು ಭಿಕ್ಷುಕರೇ ಅದೇವಿ ಭಿಕ್ಷುಕರ ಹಾ ಇದು ಏರಿಯಾ ನನ್ ಟೆಂಡರ್ ಆಗ್ಯದ ತಿಪ್ಪ ತಗೋಗಾರ ಬುಟ್ಟಿ ತೊಳನು ಹಾ ನಮ್ಮ ಏರಿಯಾಗ ಬಂದ ಮುಂಜೆ ಸರಿ ಸರಿ ಏನಂತ ಸರಿ ನಮ್ಮ ಬಂದ ತಡಿ ಇದಕ್ಕೊಂದು ಬರಾಬರಿ ಮಾಡ್ಬೇಕಾಗ ನಿಮಗೂ ಪಾಪ ಗೊತ್ತಿಲ್ಲ ನನ್ನ ಬಗ್ಗೆ ಗೊತ್ತಾದ್ರೆ ನಿಮ್ಗೆ ತಿಳಿತದ ಏನ್ ಬರೋಬ್ಬರಿ ಮಾಡ್ತಿ ಮಾಡು ಹಲೋ ಸಾಹೇಬ್ರ ಸಾಹೇಬ್ರಿಗೆ ಯಾವ ಸಾಹೇಬ್ರ ಫೋನ್ ನೀವ್ ಏನ್ ಹೇಳಿದ್ರಿ ಇಲ್ಲಿ ಏನ್ ನಡೀತದ ಏನ ಯಾವ ಸಾಹೇಬ್ರಿಗೆ ಫೋನ್ ಹಚ್ಚಲತ್ತಪ್ಪ ಇಲ್ಲ ಬರ್ತಾರ ಅವ್ರು ಬಂದ್ಗಳೇನ ಗೊತ್ತಾತು ಇದೇನ ಅರ್ಜೆಂಟ್ ಬರ್ರಿ ನೀವು ನನ್ನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಬಗ್ಗೆ ಗೊತ್ತಾದ್ರ ಅವ್ರು ನಾನು ಮುಟ್ಟದ್ ಬಿಡು ನೀವು
ಇಲ್ಲಣ್ಣ ಅದ್ ಮಾಡ್ರಿ ಪಟ್ನ ಬರ್ರಿ. ಸಂಗ್ಯಾ ಸಾಹೇಬ್ರಿಗೆ ಗೊತ್ತಲ್ಲಿ ತಿಪ್ಪೆ ಜಗಳ ಏನ್ ಬೇಡ ಸುಮ್ಮಗ ರಂಸು ನಮಗ ಬಾ ಬಾಯ್ ಕಡೆ ಬಾ ಕೂಡು ನಾವು ಇಲ್ಲಿ ಕೂಡಿ ಏನ ನೀನು ಸಾಹೇಬರಿಗೆ ಹಚ್ಚಿ ಸಾಹೇಬ್ರನ್ನ ಕರ್ಸೋದೇನ್ ಬೇಡಪ್ಪ. ನೀ ಯಾವರ್ಲಿಂದ್ರ ಬಂದಿ ಒಂದ್ ಸ್ವಲ್ಪ ಹೇಳಿದೆ ಅಂದ್ರೆ ಬರೋಬೇಕತಿ. ಹಿಂಗ್ ಬರ್ರಿ, ಇದು ದುಡ್ಕೊಂಡ್ ತಿನ್ನೋ ಲಕ್ಷಣ. ದುಡ್ಕೊಳ್ಳೋದಂದ್ರ ಏನ್ ಹೇಳು, ಬೇಡ್ಕೊಳ್ಳೋ ಲಕ್ಷಣ. ನಮ್ಮದು ಬೇಡ್ಕೊಳ್ಳೋ ಲಕ್ಷಣ ಐತಿ. ಹಾ ಈಗ ಹೆಂಗ್ ಕೇಳಿದ್ರಿ ಅಣ್ಣ ಅಂದ್ರಲ್ಲ, ಹಂಗೆ ಕೇಳಿದ್ರ ಈಗ ಏನೋ ಪಾಪ. ಈಗ ತಗೊಂಡ್ ನೀವ್ 100, ಈಗ ತಗೊಂಡ್ ನೀವ್ 100. ಯಾವಾಗಲೂ ಎದುರು ಹಾಕೋಬಾರ್ದು. ನಾನು ಇವತ್ತು ಏರಕ್ ಬರಕ್ ಕಾರಣ ಏನ್ ಗೊತ್ತಾ? ಸುಮ್ ಬಂದಿಲ್ಲ ನಾನು, ಇಲ್ಲಿ ಕಲೆಕ್ಷನ್ ಭಾಳ ತಂದಾರ. ನೀವು ನೋಡಿದ್ರೆ ಚಿಲ್ಲರೆ ಕಾಸು ಇಲ್ಲಿ ನಿಮ್ಮದಾಗಿ. ಬೇಡೋದು ಕಲಿಬೇಕು, ಟೆಕ್ನಿಕಲ್ ಬೇಕು, ಟೆಕ್ನಿಕಲ್. ಕಲಸರೆ ಕಲಸು ಅಣ್ಣ. ಓರ್ನಲ್ ಐತಿ ಏನ್ ಡೂಪ್ಲಿಕೇಟ್? ಗಾಂಧಿ ಮೂರ್ತಿ ಅದಾನ ಇಲ್ಲಿ ನೋಡುಲೆ. ಓರ್ನಲ್ ಐತಿಪ್ಪ ಇದು. ನೀವು ದಿನ ಚಿಲ್ರೆ ನೋಡ್ರಿ, ಚಿಲ್ರೆ 3-4 ಮೇಂಟೈನ್ ಮಾಡ್ತೀನಿ. 3-4 ಏನು ಹೆಂಡ್ರು 3-4 ಮಂದಿ ಅದ್ರ, ಒಬ್ರಲ್ಲ ಇಬ್ರಲ್ಲ. ಇವ್ ನೋಡ್ ಒಬ್ಬೊಬ್ರು ಸಿಗ್ಲಾಕ ನಮಗೆ ಒದ್ದಾಡ್ಲಾಕತ್ತೀವಿ. ಮೂರತ್ತ ಮಗ ಹೈಟೆಕ್ ಬಿಸ್ಟಿಕ್ ಅದನ. ಇದು ಅಂದ್ರಗ ತಗೋ, ಇನ್ನೊಂದ್ 100 ತಗೋ. ಹೈಟೆಕ್ ಇರೋದು ನಾನು. ನೀನು ಮನಗಣ ಕಲೆಕ್ಷನ್ ಆಯ್ತಪ್ಪ. ಇವತ್ತೇನ್ ಬಿರಿಯಾನಿನಿ? ಬಿರಿಯಾನಿ ಫುಲ್ ಬಿರಿಯಾನಿ, ಇಬ್ರು ಒಂದೊಂದು ಬಿರಿಯಾನಿ ತಗೊಂಡು ಚೆನ್ನಾಗಿರಿ. ಫೋನ್ ಹಚ್ಚತ್ ಬರ್ರಿ, ನಾನು ನಾಳೆ ಬೆಂಗ್ಳೂರ್ಗೆ ಹೋಗ್ಬೇಕಾಗ್ಯದ. ಯಾಕಂದ್ರ ಅಲ್ಲಿ ನನ್ನ ಲವರ್ದ ತಿಪ್ಪೆ ದೋಸ್ತಿ ಮಾಡೋಲ್ಲ ಮಾಡೋ ನೋಡ. 100 ಲೋಟ ಏನು ಏನ ಒಂದ್ ಸ್ವಲ್ಪ ನಾಳೆಗ್ ನೀ ಎಲ್ಲಿ ಸಿಗ್ತಿ ಹೇಳಲ್ಲ. ನಾ ಸಿಗೋದು ಬಾಳ ಕಷ್ಟ ಅದ ನಿನಗ. ಯಾಕಂದ್ರ ನಾ ಒಂದೇ ತಲೆ ಇರಲ್ಲ, 100 ಕಡೆ ಇರವ ನಾನು. ಒಂದ್ ಕೆಲಸ ಮಾಡು, ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ತೋಡ್ರಿ. ಫೋನ ನಾವೇನ್ ಫೋನ್ ಏನಿಲ್ಲ, ಬರೀ ಅಮ್ಮ ತಾಯಿ ಇದು ಬಿಟ್ರಿ ಏನಿಲ್ಲಪ್ಪ ನಮ್ಮ ತೇಕ. ಫೋನ್ ಫೋನ್ ಇಟ್ಟಿಲ್ಲ ನೀವು. ಇಲ್ಲ ನೋಡ, ನೀ ಎಲ್ಲಿ ಸಿಗ್ತಿ ಹೇಳು. ನಿನ್ನ ಕಡೆದು ನೀ ಏನೋ ವಿದ್ಯೆ ಇಟ್ಕೊಂಡಿದ್ದೆ ಅಂತ ಹೇಳ್ದಲ್ಲ, ನಮಗ ಐಡಿಯಾ ಅದು ಹೇಳು ಸಾಕು. ನೀವು ₹1-2 ಬೇಡಂದ್ರೆ ಯಾರು ಕೊಡಲ್ಲ. ಯಾಕಂದ್ರೆ ಕಾಲ ಯಾವ್ದದ? ಕಲಿಯುಗದ. ಕಲಿಯುಗದ. ಹೌದು. ಈ ಜಮಾನ್ದಾಗ ₹1 ಏನ್ ಬರತ್ತಾ? ಏನು ಇಲ್ಲ, ಏನು ಬರಲ್ಲ. ಪೇಪರ್ ಮಟ್ಟಿ ಬರಲ್ಲ. ಗೊತ್ತದಲ್ಲ ಮತ್ತ. ಅದಕ್ಕೆ ಏನ್ ಹೇಳ್ಬೇಕು, ಅವರು ₹1 ಕೊಟ್ಟ ನಾವು ₹10 ಕೊಡ್ಬೇಕು ಅವರಿಗೆ. ಹೌದು. ಅವಾಗ ಅವ್ರಿಗೆ ಏನಂತ ಇನ್ಸಲ್ಟ್ ಆಗ್ಬಿಡ್ತದ. ಒಬ್ಬ ಭಿಕ್ಷುಕನ ಕಡೆ ಅವನೇ ನಮ್ಗೆ ₹10 ಕೊಟ್ಟಲ್ಲ ಇನ್ಸಲ್ಟ್ ಆಗಿ, ಅವಾಗ ಏನ್ ಮಾಡ್ತಾನ, ₹100 ಕೊಡ್ತಾನ. ಇಟ್ಕೋ. ಹೆಂಗ ಇದೇನ್ ದಾನ್ಸೂರ್ ಇದ್ದಂಗ ದಾನ್ಸೂರ್ ಕಾರಣ ನೋಡ್ ಮುಂದೆ ಕೂತ್ರ ₹1 ಸಿಗಲ್ಲ. ಬಗ್ಗೆ ನೀವು ಇನ್ನ ತಿಳ್ಕೊಳ್ಳೋದು ಬಾಳದ. ಇನ್ನೊಮ್ಮೆ ಸಿಗ್ರಿ. ಅವಾಗ ಗೊತ್ತೇನು, ನಾ ಭಿಕ್ಷೆ ಬೇಡ್ತೇವಲ್ಲ ಅವ್ರಿಗೆ ಹಿಂಗ ₹10 ಕೊಡ್ಬೇಕತ್ತ ನಾವು. ಅವರು ನಮಗ ಹಿಂಗ ₹100 ಕೊಡ್ತಾರತ್ತಲೇ. ನಾ ಸಿಗ್ಬೇಕಲ್ಲ, ಏನೋ ನೋಡಕ್ ಒಳ್ಳೆಯವ್ರ ತರ ಕಾಣ್ತೀರಿ, ಇರ್ಲಿ. ಯಾಕಂದ್ರೆ ನಮಗೂ ನಮ್ಮ ಸಂಘಟನೆ ಬೆಳಿಬೇಕು. ಮತ್ತ ನಾನು ಬರೇ ಇದೇ ದಂಧ ಮಾಡಲ್ಲ. ನಾನು ಇನ್ಸ್ಟಿಟ್ಯೂಟ ಒಂದು ಕಲ್ಕತ್ತಾ, ಒಂದು ಹೈದ್ರಾಬಾದ. ಮೊದಲು ಕೇಳ ನಾ ಮಾತಾಡೋದು ಹೈದ್ರಾಬಾದ, ಮುಂಬೈ ಎಲ್ಲ ದೊಡ್ಡ ದೊಡ್ಡ ಕಡೆ ಇನ್ಸ್ಟಿಟ್ಯೂಟ್ ಅದು. ಅಲ್ಲಿ ಈಗ ಇದು ವಿಸಿಟಿಂಗ್ ಕಾರ್ಡ್ ಮೊದಲ ಟ್ರೈನಿಂಗ್ ಮಾಡ್ಬೇಕು. ನೀವು ಹೆಂಗ ಬಿಡ್ಕೋಬೇಕು, ಹೆಂಗ ಕೇಳಬೇಕು ಅಂದಾಗ ಗೊತ್ತಾಗ್ತದ. ಈಗ ನೀನು ಒಂದ್ ಇಟ್ಕೋ. ಈಗ ನಿಮಗ ಯಾವಾಗ ಬರ್ಬೇಕು ಅನಿಸ್ತದ ಅವಾಗ ಬನ್ನಿ. ಸಂಖ್ಯೆ ಇದು ನಮ್ ಕೈಯಾಗ ಕೊಟ್ಟಿವ. ಇದು ಏನು ಮಳ್ಳ, ಅದು ನನ್ನ ವಿಸಿಟಿಂಗ್ ಕಾರ್ಡ್. ಹಜಿಟಿಂಗ್ ಕಾರ್ಡ್ ಅನ್ನಕತ್ತಂಗ ಗೊತ್ತಾಗಲ್ಲ ಹೇಳು. ಅಲ್ಲಿ ರಗಡ್ ಸಿಕ್ಕಿದ್ರ ಮೊನ್ನೆ. ಅನ್ಎಜುಕೇಟೆಡ್ ತರ ಮಾಡ್ಬೇಡ. ನನ್ನ ಮರ್ಯಾದೆ ಕಮ್ಮಿ ಆಗತ್ತ. ನಾನು ಏನ್ ಅನ್ಕೊಂಡಿ, ಹೈಟೆಕ್ ಭಿಕ್ಷುಕ ತರ ನನಗ. ಆದ್ರ ನಾನು ಯಾರಿಗೆ ಗೊತ್ತಾಗಲ್ಲ. ಇಲ್ಲಿದ್ದ ಮನುಷ್ಯ ಇನ್ನೊಂದ್ ತರ ಬ್ಯಾರೆ ನೀರ್ತೀನ. ಏನ್ ಹೇಳ್ತೀನಿ, ಈಗ ಫೋನ್ ಹಚ್ಚು ಬಾ. ಸಂಖ್ಯಾ ಆಗತ್ತೇನೋ ಅಂದಲ್ಲೇ ಹೈದರಾಬಾದ್ದಾಗ ಒಂದೇನೋ ಇನ್ನೋವಾ ಒಂದು ಸಿಟಿ ಅನ್ನಕತ್ತಿದ್ದಲ್ಲೇ ಅದೇನು. ಭಿಕ್ಷೆ ಬೇಡೋದು ಟ್ರೈನಿಂಗ್ ತಗೊಳ್ಳೋದು ಆಫೀಸ್ ಅದ. ನಾನು
ಟ್ರೈನಿಂಗ್ ತಗೊಳ್ದು ಆಫೀಸ್ ಅದ ಟ್ರೈನಿಂಗ್ ಬೇರೆ ತಗೋಬೇಕ ಇದಕ್ಕ ಮತ್ತ ಟೆರೇನ್ ಅಂದ್ರೇನು? ಇಲ್ಲಿಲ್ಲ ಅಂದ್ರೆ ನಿಮಗ್ ₹1 ಸಿಗಲ್ಲ. ಏ ಅಣ್ಣ ಹೇಳು ಟೆರೇನ್ ಅಂದ್ರೇನು? ನಿನಗೆ ಬರ್ತದೆ ಹೇಳ ಅವನಿಗೆ ಮಾತಾಡಕ್ ಬರ್ಲಿ ಹೆಂಗ ಭಿಕ್ಷೆ ಬರ್ತಾನೆ. ತಿಪ್ಪ ಬಾಳ ಕಿರಿಕಿರಿ ಮಾಡೋದ್ ಬೇಡ. ಮತ್ ನಾಳೆಗೆ ಅಂದ ಅವು ₹100 ಕುಳ್ಳಾರ್ದಂಗ ಮಾಡ್ಯಾನ. ಈಗ ಏನ ಈ ಕಾರ್ಡ್ ಅದು ನಿನ್ನೆ ಇಟ್ಕೋ, ಯಾಕಂದ್ರ ಆ ಕಾರ್ಡ್ ಏನ್ ನಮ್ಗೇನ್ ಯೂಸ್ ಆಗಲ್ಲ. ನೀ ಎಲ್ಲಿರ್ತಿ ಹೇಳು, ನಾಳೆಗೆ ಅಲ್ಲಿಗೆ ಬರ್ತಾವ. ಅಮ್ಮ ಅಲ್ಲೇ ಬರ್ತೇವಣ್ಣ. ತಾಯಿ ಅಂತೇಳಿ ಅಮ್ಮ ತಾಯೇ ಭಿಕ್ಷೆ ಹಾಕ್ರಮ್ಮ. ಹೋಗಿ ಹೋಗಿ ನನಗೆ ಕೇಳ್ತಿದ್ರಲ್ಲ, ಊರ್ ಮಂದಿಗೆಲ್ಲ ಬೇಡ್ಕೊಂಡ್ ಬಂದಿದ್ದೀನಿ ನಾನು. ಹಂಗೆ ನನ್ನ ಮುಂದೆ ಭಿಕ್ಷೆ ಬೇಡುದ ಎಲ್ಲಿ ಬೇಕಾ ಬೇಡ್ಬೇಕು ಅನ್ನೋದು ಗೊತ್ತಿಲ್ಲ. ನಮ್ ಕಸಬ್ ಹೇಳಕತ್ರ ಹೆಂಗತಾನಲ್ಲ. ಅದಕ್ಕೆ ಹೇಳೋದು ಕಲಿಬೇಕು. ನೀವು ಹೆಂಗ ಬೇಡಬೇಕು ಅನ್ನೋದು ಕಲಿಬೇಕು. ಈಗ ಒಂದ್ ಕೆಲಸ ಮಾಡ್ರಿ, ಕಲಿಸ್ತೆ ನಾಳೆ ಬಾ. ಎಲ್ಲ ಗೋರಿಪಳ್ಳಿ ಸರ್ಕಲ್, ಜೆ ನಗರ, ಅಲ್ಲೇ ಸದಾಶಿವ ನಗರದಾಗ ಬಂದು ಈಗ 110 ಕೊಡಿ. ನನ್ನ ಮನಿ ಅಲ್ಲೇ ಇರೋದು. ಸಂಗೆ ಗೊತ್ತಾಲಿಲ್ಲ. ಅಲ್ಲ ಯಾವದಪ್ಪ ಪಾಳೆ ಅನ್ನಲ್ಲಪ್ಪ, ಗೋರವನ್ ಪಾಳೆ. ಮೊನ್ನೆ ಓಡ್ಸೆ ಕೊಡದ್ರಲ್ಲ ನಮ್ಗ. ಆ ಏರಿಯಾಕೇನ್ ಬರಲ್ರಿ ನಾವು, ಮತ್ತೊಂದ್ ಏರಿಯಾ ಇದ್ರೆ ಹೇಳ್ರಿ. ಆ ಏರಿಯಾಕ್ ಮಾತ್ರ ಬಾಳ ಬರ್ತೇವೆ ನಾವು. ಸದಾಶಿವ ನಗರ ಹೆಸರು ಕೇಳಿಲ್ಲ? ಅಲ್ಲಿ ಮಾತ್ರ ಬರ್ತೇವಿ. ದೊಡ್ಡ ದೊಡ್ಡ ಮಂದಿ ಇರೋದು ಅಲ್ಲಿ ಬರ್ತೇವಿ. ಅಲ್ಲೇ ಇರೋದು ನನ್ನ ಮನಿ. ಅರ್ಥ ಆಯ್ತಲ್ಲ? ಸಂಗೆ ಸದಾ ಶಿವ. ಈ ಹೆಸರೇ ಇರೋದು, ನನ್ನ ಹೆಸರು ಸದಾ ಶಿವ. ಕೇಳ ಬರೀ ಇಷ್ಟು ಮಾತಾಡ್ಕೋದ ಕುಂದ್ರದ ಮುಂದೆ ನಮ್ಗ್ ಹಾದಿ ಹಚ್ಚೋದ್ರಿ. ನಿನ್ ಹೆಸರು ಏನಂದಿ? ತಿಪ್ಪೆ. ತಿಪ್ಪೆ. ನೋಡ ಹೆಂಗ ನೆನ್ಪಿಡ್ತೀನಿ. ಈಗ ತಗೋ ತಿಪ್ಪೆ 100 ತಗೋ. ನಿನ್ ಹೆಸರೇನು? ಸಂಗ್ಯಾ. ಹ್ಞೂನ್ರಿ. ಈಗ ಸಂಗ್ಯಾ ಬಿರಿಯಾನಿ ಚಾ ಏನಾಗ್ತದ ಮಾಡ್ಕೋ. ಆಗಲೇನು ಕೊಟ್ಟಿನಿ ನಿಮಗ. ಜಗಳ ಮಾಡ್ಬಾರ್ದು. ನಾನು ಜಗಳ ಆಡಿದ್ರೆ ಮರ್ಯಾದಿರಲ್ಲ, ಮರ್ಯಾದಿ. ಕರೆಕ್ಟ್ ಹೇಳಿದೆ ನಾನು. ನಾಳೆಗೆ ನಮ್ಮ ಆಫೀಸ್ಗೆ ಬಾ. ಸಂಗ್ಯಾ ಇವ್ನು ನೀನು ಬರೀ ಜಗಳ ತೆಗಕ್ ಬಂದಿದೀವಿ. ₹100 ಇವೇ ಕೊಟ್ಟಾನಲ್ಲಿ. ನೋಡ್ಲಿ ತಿಪ್ಪ್ಯಾ, ನಾವು ಅವ್ನು ಮುಂಜಾನೆ ಕೇಳಿದ್ರೆ ₹60 ಕೊಡಲ್ರಿಪ್ಪ ನಮಗ. ಎಷ್ಟು ದೊಡ್ಡ ಮನಸ್ಸೋದಿಲ್ಲ. ಏನಿಲ್ಲ, ಇವ್ನ್ ಬೆನ್ನ ಬಿಡ್ಬಾರ್ದೇನ. ನಡಿ ನಡಿ ಅಲ್ಲೇ ಹೋಗು. ನಡಿ ಈ ಕಡೆ ಬಾ, ಆ ಕಡೆ ಎಲ್ಲಿ ಮಾಡ್ತಿ? ನಡಿ. ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋ ಮಾಡಿದ್ದು ಕಾಲ್ಪನಿಕ ಆಗಿ ತಮಾಷೆಯಾಗಿ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ನಮಸ್ಕಾರ. ನಾವು ತುಂಬಾನೇ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಾಯಿ.